ಧರ್ಮಸ್ಥಳದ ತಲೆಬುರುಡೆ ರಹಸ್ಯ ಪ್ರಕರಣದಲ್ಲಿ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಂತಹ 7 ಅಸ್ಥಿ ಪಂಜರದ ತುಂಡುಗಳೇನಿತ್ತು ಅದು FSLಗೆ ರವಾನೆ ಆಗಿತ್ತು. ಅವಶೇಷಗಳ ಅಡಿಯಲ್ಲಿ ಪತ್ತೆಯಾಗಿತ್ತು ಒಟ್ಟು 7 ಅಸ್ಥಿಗಳು. ಕಾಡಿನಲ್ಲಿ 7 ಅಸ್ಥಿ ಪಂಜರಗಳನ್ನ SIT ಪತ್ತೆ ಹಚ್ಚಿದೆ. ಬೆಂಗಳೂರಿನ FSLಗೆ ರವಾನೆ ಕೂಡ ಅಧಿಕಾರಿಗಳು ಮಾಡಿದ್ದಾರೆ. ಸೆಪ್ಟೆಂಬರ್ 17ನೇ ತಾರೀಕು ಅರಣ್ಯದಲ್ಲಿ ಈ ಮಾನವನಿಗೆ ಸಂಬಂಧಪಟ್ಟಂತಹ ಅಸ್ಥಿಗಳು ಸಿಕ್ಕಿತ್ತು. ಅದು ಸೆಪ್ಟೆಂಬರ್ 17 5 ಸಿಕ್ಕಿತ್ತು, ಸೆಪ್ಟೆಂಬರ್ 18ನೇ ತಾರೀಕು 2 ಸಿಕ್ಕಿತ್ತು. ಬೆಳ್ತಂಗಡಿ SIT ಕಚೇರಿಯಿಂದ ಬೆಂಗಳೂರಿಗೆ ಅಸ್ಥಿಗಳ ಶಿಫ್ಟ್ ಆಗಿದೆ. ಹೆಚ್ಚಿನ ತನಿಖೆಗಾಗಿ ಮಡಿವಾಳದಲ್ಲಿರುವ FSL ಕಚೇರಿಗೆ ರವಾನೆಯಾಗಿದೆ. ಇಡೀ ದೇಶಾದ್ಯಂತ ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿದಂತಹ ಸ್ಟೋರಿ ಇದು. ಧರ್ಮಸ್ಥಳದ ಬುರುಡೆ ರಹಸ್ಯ ಇದೀಗ ಬೆಳ್ತಂಗಡಿ SIT ಕಚೇರಿಯಿಂದ ಹೆಚ್ಚಿನ ವಿಚಾರಣೆಗೋಸ್ಕರ ತನಿಖೆಗೋಸ್ಕರ ಮಡಿವಾಳದಲ್ಲಿರುವ FSL ಕಚೇರಿಗೆ ರವಾನೆ ಮಾಡಿದ್ದಾರೆ. ಓಕೆ, ಈಗ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿದ್ರ ಈ ಪ್ರಶ್ನೆ ಅವತ್ತಿನಿಂದಲೂ ಕೂಡ ಕಾಡ್ತಾ ಇತ್ತು. ಈ ತಲೆಬುರುಡೆ ರಹಸ್ಯ ಪ್ರಕರಣ ಏನಿದೆ, ಈಗ ಬಂಗ್ಲಗುಡ್ಡದಲ್ಲಿ ಸಿಕ್ಕಂತಹ ಒಟ್ಟು 7 ಅಸ್ಥಿಪಂಜರವನ್ನ FSLಗೆ ರವಾನೆ ಮಾಡಿದ್ದಾರೆ. ಅವಶೇಷಗಳ ಅಡಿಯಲ್ಲಿ ಪತ್ತೆಯಾಗಿತ್ತು 7 ಅಸ್ಥಿಗಳು. ಕಾಡಿನಲ್ಲಿ ಆ 7 ಅಸ್ಥಿಪಂಜರಗಳನ್ನ SIT ಪತ್ತೆ ಹಚ್ಚಿತ್ತು. ಸೆಪ್ಟೆಂಬರ್ ಅಂದ್ರೆ 2025ರಲ್ಲಿ 17ನೇ ತಾರೀಕು ಒಟ್ಟು 5 ಕಡೆ, 18ನೇ ತಾರೀಕು ಒಟ್ಟು 2 ಕಡೆ ಈ ಅಸ್ಥಿಪಂಜರಗಳನ್ನ ಪತ್ತೆ ಹಚ್ಚಿತ್ತು. ಈಗೇನ್ ಮಾಡಿದ್ದಾರೆ ಅಂದ್ರೆ ಅದನ್ನ ತನಿಖೆಗೋಸ್ಕರ FSL ಟೀಮಿಗೆ ಕಳಿಸಿದ್ದಾರೆ. ಯಾರ್ದು, ಯಾವಾಗ ಸತ್ತಿರೋದು, ಗಂಡ ಹೆಣ್ಣ, ಏನಾಗಿ ಸತ್ತಿರೋದು, ಕೊಲೆ ಮಾಡಿಯಾ ಅಥವಾ ಸಹಜ ಸಾವ ಅಥವಾ ನೀರಲ್ಲಿ ಮುಳುಗಿಯಾ, ಹೆಂಗ ಸತ್ರು ಅನ್ನೋದೆಲ್ಲವೂ ಕೂಡ ತನಿಖೆ ಆಗ್ಬೇಕಲ್ಲ, ಹಾಗಾಗಿ FSL ಕಳಿಸಿದ್ದಾರೆ. ಸೊ ಈ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ.